ನಮಸ್ಕಾರ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಇವರು ಪ್ರೊಡ್ಯೂಸರ್ ಬಾಬು, ಅಂದರೆ ಇವರು ಮ್ಯಾನೇಜರ್ ಬಾಬು ಸರ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಪ್ರಶಸ್ತಿ ಪ್ರದಾನ ಆಯಿತು, ಸಮಾಜ ಸೇವಾ ರತ್ನ ಪ್ರಶಸ್ತಿ. ಸೊ ಹಾಗಾಗಿ ನಾವು ಸಹ ಇವರೇ ಬಾಬು ಸರ್ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶಗಳನ್ನು ಮಾಡಿಸ್ಕೊಡ್ತಾರೆ. ಇವರು ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಹೀರೋಯಿನ್ನು ಸಹ ಇವರು. ಈ ಕಡೆ ನೋಡ್ತಾ ಇದ್ದೀರಾ, ಈ ಸಂಸ್ಥೆಯ ಗೌರವಾಧ್ಯಕ್ಷರವರು. ಇವರು ರವೀಂದ್ರನಾಥ್ ಅಂತ, ಅವರಿಬ್ಬರು ಜೋಗಿ ಚಿತ್ರದಲ್ಲಿ ಇವರು ವಿಲನ್ ಆಗಿದ್ದಾರೆ. ನೋಡಿದರೆ ಇವ್ರನ್ನೆಲ್ಲ ಸಾಕಷ್ಟು ಚಲನಚಿತ್ರದಲ್ಲಿ ಇವರು ಇದ್ದಾರೆ ಮತ್ತು ಧಾರಾವಾಹಿಗಳಲ್ಲೂ ಸಹ ಇದ್ದಾರೆ. ಮೊನ್ನೆನೂ ಸಹ ಒಂದು ಧಾರಾವಾಹಿಗಳಲ್ಲಿ ಇವರು ಇದ್ದಾರೆ, ಒಳ್ಳೆಯ ಯಶಸ್ವಿ ಧಾರಾವಾಹಿಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವರಿಬ್ಬರು ಸಹ ವಿಲನ್ಗಳು. ಇವರು ಏನು ಕರ್ನಾಟಕ ಅಂದರೆ ಕನ್ನಡ ಫಿಲ್ಮ್ ಚೇಂಬರ್ನ ಗೌರವಾಧ್ಯಕ್ಷರು ಕೂಡ ಇದ್ದಾರೆ ಇದರಲ್ಲಿ. ಇವರು ನೋಡ್ತಾ ಇದ್ದಾರೆ, ಇವರು ಅದೇ ಜೋಗಿ ಫಿಲಮಲ್ಲಿ ಹಸು ಎಲ್ಲ ಇದ್ದಾಗ ಇವರು ಬಾಬು ಸರ್ ಅಂದ್ರೆ ಅವರು ಮಹಾನ್ ನಟಿ ಅಂತ, ನಟಿ ಅವರು, ಚಲನಚಿತ್ರ ನಟಿ ಮಹಾಲಕ್ಷ್ಮಿ ಮತ್ತು ಇವರು ಮೇಡಮ್ ಇದ್ದಾರೆ. ಅವರಿಬ್ಬರು ಸಹ ಹೀರೋಯಿನ್ಗಳವರು, ಚಲನಚಿತ್ರರಂಗದಲ್ಲಿ ಧಾರಾವಾಹಿನಲ್ಲೂ ಇದ್ದಾರೆ. ಇವ್ರು ಗೊತ್ತಲ್ಲ, ಅವ್ರ ಜೋಗಿ ಚಿತ್ರದಲ್ಲಿ ಇರ್ತಕ್ಕಂಥವ್ರು. ಈಗ ನಾವು ಇವರಿಗೆ ನಮ್ಮ ಶಂಕರ್ನಾಗ್ ಅಭಿಮಾನ ಕಲಾವೇದಿಕೆ ವತಿಯಿಂದ ಇವ್ರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ನಾವು ಬಾಬು ಸರ್ ಅವರಿಗೆ, ಕನ್ನಡ ಚಲನಚಿತ್ರರಂಗದಲ್ಲಿ ಇವರು ಕೆಲಸ ಮಾಡ್ತಕ್ಕಂಥ ಬಾಬು ಸರ್ ಅವರಿಗೆ, ಮ್ಯಾನೇಜರ್ ಕೆಲಸ ಮಾಡ್ತಕ್ಕಂಥ ಬಾಬು ಸರ್ ಅವರಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ನಮ್ಮ ಬಾಬು ಸರ್ ಅವರು ಏನಿವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರಿಂದ ಸಾಕಷ್ಟು ಜನ ಕಲಾವಿದರಿಗೆ ಅವಕಾಶ ಸಿಗ್ತಾರೆ. ಹಾಗಾಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಇವರು ಬಾಬು ಸರ್ ಅವರು ಒಳ್ಳೆ ಉತ್ತಮವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಿಂದ ಬಂದು ಕರ್ನಾಟಕ ರತ್ನ ಕಲಾ ಪರಿಷತ್ ರಾಜ್ಯ ಸಂಚಾಲಕರು ಕೂಡ ಹಾಗೆ ನಾನು ಇವರಿಗೆ ಇವರಿಗೆ ಪ್ರಶಸ್ತಿ ಏನು ಕೊಟ್ಟಿದ್ದಾರೆ ನಮ್ಮ ರವಿ ಸರ್ ಅವರು. ನಮ್ಮ ಏನಿವತ್ತು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದಾರೆ. ಸೊ ಅಲ್ಲಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಒಳಗಡೆ ಅವರಿಗೆ ಬಂದು ನಾವು ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ದೇವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಎಲ್ಲರೂ ಸಹ ಕನ್ನಡ ಚಲನಚಿತ್ರರಂಗದಲ್ಲಿ ಒಳ್ಳೆ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಇವ್ರಿಗೆ ಆರೈಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇವರೇ ಬಾಬು ಸರ್ ಅಂತಂದೇಳಿ. ಇವರು ಸಹ ಕಲಾವಿದರಲ್ಲಿ ಬೆಂಗಳೂರಿನಲ್ಲಿ ಮುನ್ನಕಾಲ್ ಅಂತಂದೇಳಿ ಬಾಬು ಸರ್ ಅವರಿಗೆ ಮತ್ತೆ ವೇದಿಕೆ ಮೇಲೆ ಇಲ್ಲಿ ಗೌರವ ಸಮರ್ಪಣೆ ಮಾಡ್ತಾಯಿದ್ದಾರೆ. ಅಂದರೆ ಇವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಈ ಫಿಲಿಮ್ ಚೇಂಬರ್ನವರು ಇವರಿಗೆ ಗೌರವಿಸ್ತಿದ್ದಾರೆ. ಇವರು ಸಹ ಹೀರೋಯಿನ್ನು. ಇಲ್ಲಿ ಮೇಡಮ್ ನೋಡ್ತಾ ಇದ್ದಾರೆ, ಇವರು ಸಹ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೆಲವು ಫಿಲಮ್ಗಳಲ್ಲಿ ಅಭಿನಯ ಮಾಡಿದ್ದಾರೆ ಮೇಡಮು. ಈ ಬಾಬು ಸರ್ ಅವರಿಗೆ ನಾವು ಹಿರಿಯೂರಿನ ಶಂಕರ್ನಾಗ್ ಅಭಿಮಾನ ಕಲಾವೇದಿಕೆ ವತಿಯಿಂದ ಹೋಗಿ ಅವರಿಗೆ ಅಭಿನಂದನೆ ಮಾಡಿದ್ವಿ. ಯಾಕೆಂತಂದರೆ ಅವರು ಸಾಕಷ್ಟು ಕೆಲವು ಕಲಾವಿದರುಗಳನ್ನು ಗುರುತಿಸಿ ಅವ್ರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ರು. ಸೊ ಹಾಗಾಗಿಬಿಟ್ಟು ಅಲ್ಲಿ ಒಳಗಡೆ ಮಾಡಿದ್ದು ಅಲ್ಲದೆ ಮತ್ತು ಇಲ್ಲಿ ವೇದಿಕೆ ಖಾಲಿ ಇರಲಿಲ್ಲ, ಈಗ ಖಾಲಿ ಆಯಿತು ವೇದಿಕೆ. ಹಾಗಾಗಿ ಮತ್ತು ವೇದಿಕೆಯಲ್ಲೂ ಸಹ ಸಮಯದ ಅಭಾವ ಇತ್ತು. ಅದರಲ್ಲೂ ಸಹ ಸಮಯನ ನೋಡಿಕೊಂಡು ಬಾಬು ಸರ್ ಅವರಿಗೆ ನಾವು ಇಲ್ಲಿ ವೇದಿಕೆ ಮೇಲೇ ನೋಡ್ತಾ ಇದ್ದೀರ, ಅಲ್ಲಿ ಶಾಲು, ಗಂಧದ ಹಾರ ಮತ್ತು ಮೈಸೂರು ಪೇಟ, ಹಾಗಾಗಿ ಒಂದು ಹೂವಿನ ಕೊಚ್ಚವನ್ನು ಕೊಟ್ಟು ಮತ್ತು ನಮ್ಮದೇ ಆದಂಥ 3ನೇ ಕವನ ಸಂಕಲನ ಬಾನಂಗಳದ ಚಿಲುಮೆ, ಈ ಒಂದು ಕವನ ಸಂಕಲನ ಬುಕ್ಸನ್ನು ಸಹ ಅವರಿಗೆ ಕೊಟ್ಟು ನಾವು ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಬಂದ್ವಿ ಹಿರಿಯೂರಿನಿಂದ. ಇದು ನಡೆದಂಥ ಕಾರ್ಯಕ್ರಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂಥ ಇದು ಕಾರ್ಯಕ್ರಮ. ಇಲ್ಲಿ ನೋಡ್ತಾ ಇದ್ದಾರೆ, ಬಾಬು ಸರ್ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಗೌರವ ಸಿಗಲಿ, ಹೆಚ್ಚಿನ ಪ್ರಶಸ್ತಿಗಳು ಸಿಗಲಿ, ಹೆಚ್ಚಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವರು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಸಾಕಷ್ಟು ಜನ ಎಲ್ಲೋ ಎಲೆಮರೆ ಕಾಯಿ ಅಂತ ಇರ್ತಕ್ಕಂಥ ಕಲಾವಿದರನ್ನ ಕರೆಸಿ ಇವರು ಅವಕಾಶಗಳನ್ನು ಮಾಡಿಸ್ಕೊಡ್ತಾರೆ. ಯಾಕಂದರೆ ಇವರು ಮ್ಯಾನೇಜರ್ ಇವರು. ಹಾಗಾಗಿ ಚಲನಚಿತ್ರರಂಗದಲ್ಲಿ ಯಾವುದೇ ಒಂದು ಇದಾದ್ರೂ ಸಹ ಈ ಮ್ಯಾನೇಜರ ಕೆಲಸಗಳು ಮಾಡಿಕೊಂಡು ಇವ್ರ ಮ್ಯಾನೇಜ್ಮೆಂಟಲ್ಲಿ ಪ್ರತಿಯೊಬ್ಬ ಕಲಾವಿದರನ್ನ ಫೋನ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೆ ಅಭಿನಯ ಮುಗಿದ ತಕ್ಷಣ ಅವ್ರನ್ನ ನಾವು ಸೇಫ್ಟಿಯಾಗಿ ಕಳಿಸ್ಕೊಡೋದ್ರ ಜೊತೆಯಲ್ಲಿ ಮತ್ತು ಅವರಿಗೆ ಪೇಮೆಂಟ್ ಆಗಲಿ ಇನ್ನೊಂದು ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಇವರು ಭಾಳ ಕೇರ್ ತೊಗೊಂಡು ಕಲಾವಿದರನ್ನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಕೊಡ್ತಾರೆ. ನೋಡ್ತಾ ಇದ್ದಾರೆ ಬಾಬು ಸರ್ ಅವರು. ಅವ್ರಿಗೆ ಇವರು ಸಹ ಒಂದು ಧಾರಾವಾಹಿನಲ್ಲಿ ಮತ್ತು ಕೆಲವು ಫಿಲಮ್ಗಳಲ್ಲಿದ್ದಾರೆ. ಇವರು ಪಕ್ಕದಲ್ಲಿರ್ತಕ್ಕಂಥವ್ರು. ಸಾಕಷ್ಟು ಜನ ಅಲ್ಲಿ ಕಲಾವಿದರುಗಳು ಬಂದಿದ್ದರು.
ಆ ಸಂದರ್ಭದಲ್ಲಿ ನಾವು ಸಹ ಹೋಗ್ಬಿಟ್ಟು ಹಿರಿಯರಿಂದ ಅವರಿಗೆ ಸನ್ಮಾನವನ್ನು ಮಾಡಿ ಬಂದ್ವಿ ಬಾಬು ಸರ್ ಅವರಿಗೆ. ಇಲ್ಲಿ ನೋಡ್ತಾ ಇರಿ ಹೀರೋಯಿನ್ ಮಹಾಲಕ್ಷ್ಮಿ ಅಂತಂದೇಳಿ ಅವರು. ಇನ್ನೊಬ್ಬರು ಹೀರೋಯಿನ್ನು ಸಹ ಇದ್ದಾರೆ, ನಮ್ಮ ಸಿದ್ದೇಶ್ ಅವರು ಇದ್ದಾರೆ, ಲಕ್ಷ್ಮೀಕಾಂತ್ ಅವರು ಇದ್ದಾರೆ, ರವೀಂದ್ರನಾಥ್ ಅವರು ಇದ್ದಾರೆ, ಇನ್ನೊಬ್ಬರು ಹೀರೋಯಿನ್ನು ಸಹ ಇದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷರು ಇವರು ರವೀಂದ್ರನಾಥ್ ಅಂತಂದೇಳಿ, ಏನು ಕನ್ನಡ ಫಿಲ್ಮ್ ಚೇಂಬರ್ ಇದೆಯಲ್ಲ ಅದರ ಗೌರವಾಧ್ಯಕ್ಷರು. ಜೈ ಹಿಂದ್ ಜೈ ಕನ್ನಡ.